ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಮುಂದುವರಿದ ಭಾಗವಾಗಿ ಭೂಗೋಳಶಾಸ್ತ್ರವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಸೋಲಾರ್ ಸಿಸ್ಟಮ್ ಅಥವಾ ಸೌರವ್ಯೂಹ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕ್ವಶನ್ಗಳ ಮೂಲಕವಾಗಿ ಸೌರವ್ಯೂಹದ ಆರಂಭಿಕ ಭಾಗವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೌರವ್ಯೂಹದ ಬಗೆಗೆ, ಸೋಲಾರ್ ಸಿಸ್ಟಮ್. ಸೊ ಹಾಗಾದ್ರೆ ಮೊದಲನೇ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ಏನು? ಸೌರವ್ಯೂಹ ಎಂದರೆ ಅಥವಾ ಸೋಲಾರ್ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳ್ತಾರೆ. ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸೂರ್ಯ, 8 ಗ್ರಹಗಳು, ಉಪಗ್ರಹ, ಉಲ್ಕೆಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳ ಪರಿವಾರ, ಇದೆಲ್ಲವನ್ನ ಸೇರ್ಬಿಟ್ಟು ಏನಂತ ಕರೀತಿದ್ದಾರೆ? ಸೌರವ್ಯೂಹನ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಬರೀ ಸೂರ್ಯ ಒಬ್ಬನ್ನೇ ಮಾತ್ರನ ಸೌರವ್ಯೂಹ ಅಂತ ಕೇಳ್ತೀಯಾರಾ, ಅಥವಾ ಸೂರ್ಯ ಮತ್ತು ಗ್ರಹಗಳು ಅಂತ ಮಾತ್ರ ಸೌರವ್ಯೂಹ ಅಂತ ಇದೆಯಾ? ಸೂರ್ಯನನ್ನು ಬಿಟ್ಟು ಉಳಿದಿರ್ತಕ್ಕಂಥವನ್ನ ನಾವು ಸೌರವ್ಯೂಹ ಅಂತ ಹೇಳಿ ಕರಿತೀವ ಅಂತ ಹೇಳಿದ್ರೆ, ಸೂರ್ಯನನ್ನ ಒಳಗೊಂಡಂತೆ 8 ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳ ಪರಿವಾರವನ್ನ ನಾವು ಸೌರವ್ಯೂಹ ಅಂತ ಹೇಳಿ ಕರಿತೀವಿ. ಸೊ ಆನ್ಸರ್ ಎ. ಸೊ ಇಲ್ಲಿದೆ ನೋಡಿ. ಸೊ ಇದು ಸನ್, ಇದು ಮರ್ಕ್ಯೂರಿ, ಇದು ವೀನಸ್, ಅರ್ತ್, ಇದು ಮಾರ್ಸ್, ಇದು ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಸೊ ಈ 8 ಗ್ರಹಗಳು, ಸೊ ಇದೇನು ಅಂತ ಹೇಳಿದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಬರುತ್ತೆ, ಮಾರ್ಸ್ ಮತ್ತೆ ಜುಪಿಟರ್ನ ನಡುವೆ ಏನ್ ಬರುತ್ತೆ? ಆಸ್ಟ್ರಾಯ್ಡ್ ಬೆಲ್ಟ್ ಬರುತ್ತೆ. ಅದಾದ್ಮೇಲೆ ನಾವು ನೆಪ್ಚೂನ್ ಇಂದ ಹೊರಗಡೆ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಹೊರಗಡೆ ಏನ್ ನೋಡ್ತೀವಿ? ಕ್ಯೂಪರ್ ಬೆಲ್ಟ್ ಅನ್ನ ನೋಡ್ತೀವಿ. ನಮ್ಗೆ ಅಲ್ಲಿ ಹಾರ್ಸ್ಟ್ ಕ್ಲೌಡ್ಗಳು ಅವೆಲ್ಲವನ್ನ ನೋಡ್ತಾ ಹೋಗ್ತಿರ್ತೀವಿ, ಅಥವಾ ಡಾರ್ಕ್ ಪ್ಲಾನೆಟ್ ಇವೆಲ್ಲವನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲೇ ನಾವು ಅದನ್ನು ನೋಡ್ಬೋದು ನೋಡಿ. ಸೊ ಫಸ್ಟ್ ಒನ್ ನಮ್ಗೆ ಏನ್ ಕಾಣ್ತಾ ಇದೆ? ಇದು ಸನ್ನು. ಅದಾದ್ಮೇಲೆ ಬುಧ, ಶುಕ್ರ, ಭೂಮಿ, ಮಂಗಳ. ಸೊ ಇದೇ ನಮ್ಗೇನು? ಇಲ್ಲೇ ನಮ್ಗೇನು ಕಾಣ್ತಾ ಇದೆ? ಆಸ್ಟ್ರಾಯ್ಡ್ ಬೆಲ್ಟ್. ಅದಾದ್ಮೇಲೆ ನಮ್ಗೆ ಯಾವ್ದು ಬರ್ತಾ ಇದೆ? ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಈ ಗುರು ಮತ್ತೆ ಮಂಗಳನ ನಡುವೆ ಇರ್ತಕ್ಕಂಥದ್ದನ್ನ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಆಸ್ಟ್ರಾಯ್ಡ್ ನಮಗೆ ಇಲ್ಲೇ ಜಾಸ್ತಿ ನಮ್ಮ ಭೂಮಿಯ ಸುತ್ತ ಬರೋದು, ಅಥವಾ ಇದು ಕೂಡ ಏನ್ ಮಾಡ್ತಾ ಇರುತ್ತೆ? ಹಿಂಗೆ ಸುತ್ತುತ್ತಾ ಇರುತ್ತದೆ. ಸೊ ಅದಾದ್ಮೇಲೆ ನಮಗೆ ಇಲ್ಲಿ ಕೊನೆಗೆ ಬರೋದು ಯಾವುದು ಅಂತ ಹೇಳಿದ್ರೆ ಕ್ಯೂಪರ್ ಬೆಲ್ಟ್ ಇಲ್ಲಿ ಬರುತ್ತೆ. ಸೊ ಅಲ್ಲಿ ನಮಗೆ ಡ್ವಾರ್ಫ್ ಪ್ಲಾನೆಟ್ಗಳು ಕಾಣ್ತಾ ಹೋಗ್ತವೆ. ಸೊ ನಾವು ಕ್ಯೂಪರ್ ಬೆಲ್ಟ್ ಇಂದ ಓರ್ಸ್ಟ್ ಕ್ಲೌಡ್ ಅಲ್ಲಿ ನಾವೇನೇನು ನೋಡ್ತೀವಿ ಅಂತ ಹೇಳಿದ್ರೆ ಡ್ವಾರ್ಫ್ ಪ್ಲಾನೆಟ್ ಅನ್ನ ನೋಡ್ತೀವಿ. ಇಲ್ಲಿ 4 ಗುರುಸಿದೀವಿ. ಒಂದು ಪ್ಲೂಟೋ, ಒಂದು ಐರಿಸ್, ಔಮಿಯಾ, ಮೆಕ್ ಅಂತ ಹೇಳಿ 4 ನಾವಿಲ್ಲಿ ಡ್ವಾರ್ಫ್ ಪ್ಲಾನೆಟ್ ಅನ್ನ ಗುರುತಿಸಿದೀವಿ. ಸೊ ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳಿದ್ರೆ ಮುಂದೆ ನಾವು ಅದನ್ನ ನೋಡ್ತಾ ಹೋಗ್ಬೋದು. ಇದಿಷ್ಟು ನಮಗೇನು ಅಂತ ಹೇಳಿದ್ರೆ ಒಂದು ಸೋಲಾರ್ ಸಿಸ್ಟಮ್ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್. ಸೂರ್ಯ ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದು? ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಅವನು ದೊಡ್ಡವನಾಗಿದ್ದಾನೆ, ಅಂದ್ರೆ ಅವನು ಎಷ್ಟು ಪಟ್ಟಾಗಿ, ಅಂದ್ರೆ ಎಷ್ಟು ಜಾಸ್ತಿ ದಪ್ಪ ಇದ್ದಾನೆ, ಅಥವಾ ಅವ್ರಿಗಿಂತ ಎಷ್ಟು ದೊಡ್ಡದಾಗಿದ್ದಾನೆ? 108, 109, 110, 111 ಅಂತ ಹೇಳಿದ್ರೆ 109 ಪಟ್ಟು ಭೂಮಿಗಿಂತ ಸೂರ್ಯ ದೊಡ್ಡನಿದ್ದಾನೆ. ನೆಕ್ಸ್ಟ್ ಕ್ವಶನ್. ಸೂರ್ಯನಲ್ಲಿ ಅತಿ ಹೆಚ್ಚಿರುವ ಅನಿಲಗಳು ಆಮ್ಲಜನಕ, ಜಲಜನಕನ, ಜಲಜನಕ, ಹೀಲಿಯಂ ಮತ್ತು ಸಾರಜನಕ ಮತ್ತು ಜಲಜನಕನ ಅಂತ ಹೇಳಿದ್ರೆ ಆನ್ಸರ್ ಜಲಜನಕ ಮತ್ತು ಹೀಲಿಯಂ. ಇದನ್ನೇ ನಾವು ಹೈಡ್ರೋಜನ್ ಅಂಡ್ ಹೀಲಿಯಂ ಅಂತ ಹೇಳಿ ಕರೆಯೋದು.
4ನೇ ಕ್ವಶನ್ ಏನು? ಸೂರ್ಯನ ಮೇಲ್ಮೈಯಲ್ಲಿನ ಉಷ್ಣಾಂಶ ಅಂದ್ರೆ ಔಟರ್ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಉಷ್ಣಾಂಶ. ಸೊ 6000 ಡಿಗ್ರಿ ಸೆಂಟಿಗ್ರೇಡ, 7000 ಡಿಗ್ರಿ ಸೆಂಟಿಗ್ರೇಡ, 8000 ಡಿಗ್ರಿ ಸೆಂಟಿಗ್ರೇಡ, 9000 ಡಿಗ್ರಿ ಸೆಂಟಿಗ್ರೇಡ ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ 6000 ಡಿಗ್ರಿ ಸೆಂಟಿಗ್ರೇಡ್. ಸೂರ್ಯ ತನ್ನ ಅಕ್ಷವನ್ನು ಸುತ್ತುತ್ತಾ ಒಂದು ಸುತ್ತಲು ಎಷ್ಟು ದಿನಗಳು ಬೇಕಾಗುತ್ತದೆ? ಅಂದ್ರೆ ಭೂಮಿ ಹಿಂಗ್ ತಿರುಗ್ಕೊಂಡು ಹಿಂಗೆ ಮತ್ತೆ ಅಲ್ಲಿಗೆ ಎಲ್ಲಿಗೆ ಬರೋದಕ್ಕೆ 24 ಗಂಟೆ ಬೇಕಾಗತ್ತೆ. ಹಂಗೆ 28 ದಿನ ಬೇಕಾಗತ್ತೆ, 27 ದಿನ ಬೇಕಾಗತ್ತೆ, 26 ದಿನ ಬೇಕಾಗತ್ತೆ, 25 ದಿನ ಬೇಕಾಗತ್ತೆ ಅಂದ್ರೆ ಆನ್ಸರ್ 27 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಯಾವುದು? ಸೂರ್ಯ. ನಕ್ಷತ್ರಗಳ ಅಂತ್ಯವು ಯಾವ ರೀತಿಯಲ್ಲಾಗುತ್ತದೆ? ಅಂದ್ರೆ ತನ್ನ ಎಂಡ್ ಆಫ್ ಸ್ಟಾರ್ ಲೈಫ್ ಅಥವಾ ಎಂಡ್ ಲೈಫ್ ಅಂತ ಏನು ಕರಿತೀವಲ್ಲ ಅದು ಯಾವ ರೀತಿ ಆಗತ್ತೆ? ಒಂದು ವೈಟ್ ಡ್ವಾರ್ಫ್ ಅಲ್ಲಿ ಆಗತ್ತಾ, ನ್ಯೂಟ್ರಾನ್ ಸ್ಟಾರ್ ಅಥವಾ ಪಲ್ಸಾರ್ ಅಲ್ಲಿ ಆಗತ್ತಾ, ಬ್ಲ್ಯಾಕ್ ಹೋಲ್ ಅಲ್ಲಿ ಆಗತ್ತಾ, ಅಥವಾ ಮೇಲಿನ ಎಲ್ಲವೂನ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂನಲ್ಲಿ ಆಗತ್ತೆ. ಸೊ ಇದು ವೈಟ್ ಡ್ವಾರ್ಫ್ ಅಂತ ಹೇಳಿದ್ರೆ ಸ್ಟಾರಿನ ಮೈನರ್ ಅಥವಾ ಸ್ಮಾಲ್. ಇವೆರಡೇನಿದೆ ಅಂತ ಹೇಳಿದ್ರೆ ಮೀಡಿಯಂ ಅಂಡ್ ಲಾರ್ಜ್ ಸೈಜ್. ಇವು ತಮ್ಮ ಕೊನೆಯ ಹಂತವನ್ನ ಕಾಣೋದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಅದೇ ಅಲ್ಲಿ ನೋಡಿದ್ವಲ್ಲ, ಬಿಳಿ ಕ್ಷುದ್ರ ಗ್ರಹ ಎಂದರೆ ಅಥವಾ ವೈಟ್ ಡ್ವಾರ್ಫ್ ಪ್ಲಾನೆಟ್ ಏನಂಗಂದ್ರೆ ಅಂತ ಕೇಳ್ತೀರ. ಸೂರ್ಯನ ದ್ರವ್ಯರಾಶಿಗಿಂತ ಮಾಸ್ 1.44 ಪಟ್ಟು ಕಡಿಮೆ ಅಥವಾ ಅದಕ್ಕೆ ಸಮನಾಗಿರುವ ನಕ್ಷತ್ರ. ಅಂದ್ರೆ ಸೂರ್ಯನ ದ್ರವ್ಯರಾಶಿ ಏನಿದೆಯಲ್ಲ ಅದಕ್ಕಿಂತ 1.44 ಅಥವಾ ಸೂರ್ಯನ ಮಾಸ್ ಏನಿದೆಯಲ್ಲ ಅದಕ್ಕೆ 1.44 ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಮನಾಗಿರ್ಬೇಕು ಅಂತದ್ದಾಗಿತ್ತು ಅಂತ ಹೇಳಿದ್ರೆ ಅದನ್ನ ವೈಟ್ ಡ್ವಾರ್ಫ್ ಅಂತೀವ. ಅಥವಾ ಸೂರ್ಯನ ದ್ರವ್ಯರಾಶಿಗಿಂತ 1.4 ಪಟ್ಟು ಕಡಿಮೆ ಅಥವಾ ಅದಕ್ಕೆ ಸಮನಾಗಿರುವನ. ಸಿ ಆಪ್ಷನ್ ಅಲ್ಲಿ 1.64 ಪಟ್ಟು. ಡಿ ಆಪ್ಷನ್ ಅಲ್ಲಿ ನಾವೇನ್ ನೋಡ್ತೀವಿ 1.74 ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ. ಇದರಲ್ಲಿ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ. ಸೊ ಈ 1.44 ಪಟ್ಟು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಮನಾಗಿರ್ತಕ್ಕಂತಹ ಮಾಸ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಸ್ಟಾರ್ ಏನಾಗಿ ಕಾಣುತ್ತೆ? ವೈಟ್ ಡ್ವಾರ್ಫ್ ಆಗತ್ತೆ. ವೈಟ್ ಡ್ವಾರ್ಫ್ ಅಂತ ಹೇಳಿದ್ರೆ ಅದು ನಕ್ಷತ್ರದ ತನ್ನ ಜೀವನವನ್ನ ಎಂಡ್ ಮಾಡ್ಕೊಳ್ತಕ್ಕಂಥ ಸ್ಥಿತಿ. ಸೊ ಇದು ವೈಟ್ ಡ್ವಾರ್ಫ್ ಅಂದ್ರೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ಚಂದ್ರಶೇಖರ್ ಲಿಮಿಟ್ ಅಥವಾ ಚಂದ್ರಶೇಖರ್ ಲಿಮಿಟ್ ಎಂದರೇನು? ಸೊ 1.44 ಇದೆಯಾ ಅಥವಾ ಎಂದರೇನು ಅಲ್ಲ, ಚಂದ್ರಶೇಖರ್ ಲಿಮಿಟ್ ಎಷ್ಟಿದೆ? 1.555 ಇದೆಯಾ, 1.66 ಇದೆಯಾ, ಡಿ ಆಪ್ಷನ್ 1.77 ಇದೆಯಾ ಅಂತ ಹೇಳಿದ್ರೆ 1.44. ಅವಾಗಲೇ ನೋಡಿದ್ವಲ್ಲ ಈ ಕ್ವಶನ್ ಅಲ್ಲಿ 1.44 ಪಟ್ಟು. ಇದನ್ನ ಹೇಳಿದ ಯಾರು ಅಂತ ಹೇಳಿದ್ರೆ ಸುಬ್ರಮಣಿಯನ್ ಚಂದ್ರಶೇಖರ್. ಸೊ ಆದ್ರಿಂದ ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ನ್ಯೂಟ್ರಾನ್ ಅಥವಾ ಪಲ್ಸಾರ್ ನಕ್ಷತ್ರ ಎಂದರೆ? ಸೂರ್ಯನ ದ್ರವ್ಯರಾಶಿಯ 1.44 ಗಿಂತ ಹೆಚ್ಚು 3 ಪಟ್ಟು ಕಡಿಮೆ ದ್ರವ್ಯರಾಶಿ ಹೊಂದಿರುವ, ಅಂದ್ರೆ ಲಿಮಿಟ್ ಎಷ್ಟಿದೆ? 1.44 to 3 ಇದರ ನಡುವೆ ಬಂತು ಅಂತ ಹೇಳಿದ್ರೆ ಅದನ್ನ ನ್ಯೂಟ್ರಾನ್ ಸ್ಟಾರ ಅಂತ ಕೇಳ್ತಾರೆ. ಸೆಕೆಂಡ್ ಆಪ್ಷನ್ 1.54 to 3, 1.64 to 3, 1.74 to 3. ಯಾಕೆ ಈ ತರ ನಂಬರ್ಸ್ ಅಲ್ಲೇ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಬರ್ತಾ ಇರತಕ್ಕಂತಹ ಎಕ್ಸಾಮ್ಗಳಲ್ಲಿ ಅನಾಲಿಸಿಸ್ ಅನ್ನು ಕೂಡ ಇದೇ ರೀತಿ ನಂಬರ್ಗಳಲ್ಲೇ ನಮ್ಮನ್ನ ವೇರಿಯೇಷನ್ಸ್ ನ ಮಾಡಿ ನಮ್ಮನ್ನ ಗೊಂದಲದಲ್ಲಿ ಸಿಕ್ಸೋದು. ಸೊ ಆದ್ರಿಂದ ಈ ನಂಬರ್ಸ್ ಅಲ್ಲಿ ಮಾತ್ರ ನಾನು ವೇರಿಯೇಷನ್ ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆದ್ರಿಂದ 9ನೇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎ ಆಪ್ಷನ್ ಇದೆ, ನ್ಯೂಟ್ರಾನ್ ಸ್ಟಾರ್. ಲಾಸ್ಟ್, ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿ ಎಂದರೆ?
ಸೂರ್ಯನ ದ್ರವ್ಯರಾಶಿಗಿಂತ 3 ಪಟ್ಟು ಹೆಚ್ಚಿನ ಅಂದ್ರೆ ಮೋರ್ ದ್ಯಾನ್ 3ಗಿಂತ ಹೆಚ್ಚು ಮಾಸನ ಹೊಂದಿರತಕ್ಕಂಥದ್ದು, ಅಥವಾ 4 ಪಟ್ಟು ಜಾಸ್ತಿ ಇರುವಂಥದ್ದು, 5 ಪಟ್ಟು ಜಾಸ್ತಿ ಇರೋಂಥದ್ದು, 6 ಪಟ್ಟು ಜಾಸ್ತಿ ಇರೋಂಥದ್ದು ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ 3 ಪಟ್ಟು ಜಾಸ್ತಿ. ಬಿಕಾಸ್ ನಾವು ನ್ಯೂಟ್ರಾನ್ ಸ್ಟಾರ್ ಅನ್ನ ನೋಡಿದ್ವಿ ಅಲ್ವಾ, ನ್ಯೂಟ್ರಾನ್ ಸ್ಟಾರ್ದು ಏನಿತ್ತು 1.44 to 3 ಬಿಟ್ವೀನ್. ಸೊ ಇಲ್ಲಿ ಮೋರ್ ದ್ಯಾನ್, ಇದಕ್ಕಿಂತ ಜಾಸ್ತಿ ಇರಬೇಕು. ಸೊ ಇದು ಬ್ಲ್ಯಾಕ್ ಹೋಲ್. ಸೊ ಇಲ್ಲಿ ಬ್ಲ್ಯಾಕ್ ಹೋಲ್ಗೆ ನಮ್ಮ ಸೂರ್ಯ ಏನಾಗೋದಿಲ್ಲ, ಬರೋದಿಲ್ಲ. ಬಿಕಾಸ್ ನಮ್ಮ ಸೂರ್ಯ ಏನಂದ್ರೆ ಮಧ್ಯಮ ಗಾತ್ರದಲ್ಲಿದ್ದಾನೆ. ಮಧ್ಯಮ ಗಾತ್ರದಲ್ಲಿರೋದ್ರಿಂದ ಈ ರೀತಿಯಾಗಿ ಸೂರ್ಯ ಬ್ಲ್ಯಾಕ್ ಹೋಲ್ಗೆ ಒಳಗಾಗಿ ತನ್ನ ಲೈಫನ್ನು ಎಂಡ್ ಮಾಡ್ಕೊಳ್ಳೋದಿಲ್ಲ. ಸೊ ಆದ್ರಿಂದ ಸೂರ್ಯನಿಗೆ ಇದು ಬರೋ ಅಂಥದ್ದಲ್ಲ. ಸೊ ಇದಿಷ್ಟು 10 ಕ್ವಶನ್ಗಳು ಸೋಲಾರ್ ಸಿಸ್ಟಮಿನ ಆರಂಭಿಕ ಹಂತದಲ್ಲಿ ನೋಡ್ತಾ ಇರ್ತಕ್ಕಂಥ ಕ್ವಶನ್ಗಳಾಗಿದೆ. ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ನೆಕ್ಸ್ಟು ಸೂರ್ಯನೇ ಪ್ಯೂರ್ ಆಗಿ ನೋಡುವಂಥದ್ದು, ಅದಾದಮೇಲೆ ಪ್ಲಾನೆಟ್ಗಳನ್ನು ನೋಡೋದು, ಅದಾದಮೇಲೆ ಕಾಮೆಟ್ಗಳನ್ನು ನೋಡೋದು, ಹೀಗೆ ಹಂತವಾಗಿ ಸೋಲಾರ್ ಸಿಸ್ಟಮ್ನಲ್ಲಿರ್ತಕ್ಕಂತಹ ಒಂದೊಂದೇ ಭಾಗಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.